ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮರಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಪಿ ಕೆ ಕ್ಯಾಟರರ್ಸ್ ಕಡೆಯಿಂದ 35ರಿಂದ ಒಂದು 40 ಜನಕ್ಕೆ ಈಗ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದಂತೂ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತಾರೆ. ನೋಡಿ, ಚಿತ್ರಾನ್ನ ಮಾಡೋದಕ್ಕೆ ನೋಡಿ ಎಣ್ಣೆ ಹಾಕೊಂಡು ಇದರಲ್ಲಿ ಸಾಸಿವೆ ಮತ್ತೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕ್ಬೇಕು. ಓಕೆ, ಫಸ್ಟ್ ಇಂದ ಹೇಳೋಣ ಇದ್ರಲ್ಲಿ ಏನೇನು ಹಾಕಿದ್ರ. ನೋಡಿ, ಇದರಲ್ಲಿ ಏನೇನು ಹಾಕಿದಾರೆ ಅಂತ ಬಿಟ್ಟು ಇವ್ರು ಹೇಳ್ತಾರೆ. ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಮುಂದೆ ಸ್ವಲ್ಪ ಐಟಮ್ ಹಾಕ್ಬೇಕು. ಓಕೆ ಓಕೆ, ನೋಡಿ ಇಷ್ಟೊಂದು ಐಟಮ್ ಹಾಕೊಂಡಿದ್ದಾರೆ. ಇದು ಎಷ್ಟು ಜನಕ್ಕೆ? ಇದು 40 ಜನಕ್ಕೆ. 40 ಜನಕ್ಕೆ. ನೋಡಿ, ಒಂದು 40ರಿಂದ 45 ಜನಕ್ಕೆ ಇದು ಚಿತ್ರಾನ್ನ ಗೊಜ್ಜು. ಈರುಳ್ಳಿ ಎಷ್ಟು ಹಾಕಿದ್ರ ಇದಕ್ಕೆ? 1 kg ಈರುಳ್ಳಿ. ಓಕೆ, ನೋಡಿ ಇದರಲ್ಲಿ ಒಂದು ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕೊಂಡಿದ್ದಾರೆ. ನೋಡಿ, ಈಗ ಒಣಮೆಣಸಿನ್ಕಾಯಿ ಹಾಕ್ತಾ ಇದಾರೆ. 1 ಹಿಡಿ ಒಣಮೆಣಸಿನ್ಕಾಯಿ. ನೋಡಿ, ಈಗ ಕಲ್ಲುಪ್ಪು ಹಾಕ್ತಾ ಇದಾರೆ. ನೋಡಿ, ಫುಲ್ 3 ಹಿಡಿ ಕಲ್ಲುಪ್ಪು ಹಾಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ನೀರು. ರೈಸ್ ಎಷ್ಟು ಹಾಕ್ತೀರಾ? 10 kg. 10 kg ರೈಸು. 10 kg ರೈಸ್ಗೆ 20 ಲೀಟರ್ ನೀರು. ನೋಡಿ, ಈಗ ನಿಂಬೆಹಣ್ಣು ಹುಳಿ ಹಾಕ್ತಾ ಇದಾರೆ. ಎಷ್ಟು ನಿಂಬೆಹಣ್ಣು ಇದು? 20 ನಿಂಬೆಹಣ್ಣು ಹುಳಿ ಹಾಕ್ತಾ ಇದಾರೆ. 10 kg ರೈಸ್ಗೆ 20 ನಿಂಬೆಹಣ್ಣು. ನೋಡಿ, ಈಗ ಕುದಿ ಬಂದಿದೆ. ಕುದಿ ಬಂದ್ಮೇಲೆ ಈಗ ರೈಸ್ ಹಾಕೊಂಡಿದ್ದಾರೆ. ನೋಡಿ, 10 kg ರೈಸು. ನೋಡಿ, ಇದರಲ್ಲಿ ಅಕ್ಕಿ ಹಾಕಿ ಒಂದು 15 ನಿಮಿಷ ಆಗಿದೆ. 15 ನಿಮಿಷದಲ್ಲಿ ಇದು ಒಂದು 60ರಿಂದ 70% ಆಗಿದೆ. ಇದು ಇನ್ನೊಂದು 20% ಇದನ್ನ ಅಕ್ಕಿ ಬೇಯಿಸ್ಕೊಂಡು ಈಗ ದಮ್ ಹಾಕ್ತಾರೆ. ನೋಡಿ, ಈಗ ರೈಸು 90% ಬೆಂದಿದೆ. ಬೆಂದಾದ್ಮೇಲೆ ಈಗ ದಮ್ ಹಾಕ್ತಾ ಇದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಈಗ ಬಾಳೆ ಎಲೆ ಹಾಕ್ಬಿಟ್ಟು ಈಗ ದಮ್ ಹಾಕ್ತಾ ಇದ್ದಾರೆ. ನೋಡಿ, ಇದು ಒಂದು 20 ನಿಮಿಷ ಆದ್ಮೇಲೆ ತೆಗಿತಾರೆ. ನೋಡಿ, ಇದು ಫುಲ್ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಹಚ್ಕೊಂತಾರೆ. 5 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು 20 ನಿಮಿಷ ಆದಮೇಲೆ ತೆಗಿತಾರೆ. ನೋಡಿ, ಇದು 20 ನಿಮಿಷ ಆದಮೇಲೆ ಈಗ ದಮ್ ತೆಗೆದಿದ್ದಾರೆ. ನೋಡಿ, ಚಿತ್ರಾನ್ನ ರೆಡಿ ಆಗಿದೆ. ನೋಡಿ, ಇದಕ್ಕೆ ಕಳೆಬೇಳೆ ಮತ್ತು ಕಳೆ ಬೀಜ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾರೆ. ನೋಡಿ, ಚಿತ್ರಾನ್ನ ರೆಡಿ ಆಗಿದೆ. ನೋಡಿ, ತುಂಬಾ ಬ್ಯುಸಿ ಇದ್ದಾಗ ಯಾವಾಗಾದರೂ ಒಂದು ಚಿತ್ರಾನ್ನ ಮಾಡಬೇಕು, ಇಲ್ಲ ನೋಡಿ ಏನಾದರೂ ರೈಸ್ ಬಾತ್ ಮಾಡಬೇಕು ಅಂದಾಗ ನೋಡಿ ಈ ಥರ ಇವರು ತುಂಬಾ ಇನ್ಸ್ಟೆಂಟ್ ಆಗಿ ಇದು ಚಿತ್ರಾನ್ನ ಮಾಡಿರೋಂಥದ್ದು. ತುಂಬಾ ಫಾಸ್ಟಾಗಿ ಮಾಡೋದು, ತುಂಬ ಬೇಗನೆ ಆಯಿತು. ನೋಡಿ, ಈ ಥರ ನೀವು ಯಾವಾಗಾದರೂ ಮಾಡ್ಕೊಬೇಕು ಅಂದರೆ ನೋಡಿ ಈ ಥರ ಒಂದು ರೈಸ್ ಸಪ್ರೇಟಾಗಿ ಮಾಡಿ ಮತ್ತು ಅದನ್ನು ಬಗ್ಸಿ ಮತ್ತು ಅದನ್ನೆಲ್ಲ ಆರಿಸಿ ಮತ್ತು ಗೊಜ್ಜು ಮಾಡಿ ಮತ್ತು ಸಪ್ರೇಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಆ ಕಾರಣಕ್ಕೆ ಇವರು ಈ ಥರ ಒಂದು ಇನ್ಸ್ಟೆಂಟಾಗಿ ಒಂದು ಚಿತ್ರಾನ್ನ ಮಾಡ್ಕೊಂಡ್ರು. ನೋಡಿ, ಇದಂತೂ ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಇದೆ ಅನ್ಕೊತೀನಿ. ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.